ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ನಿಮ್ಮ ರೈನರ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ನೀವು ಹಿಂದೆ ನೋಡಿದಾಗೆ ಗೊತ್ತಾಗಿರುತ್ತೆ. ನಮ್ಮ ಅಣ್ಣ ಮದ್ವೆಗೆ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ. ಟೈಮ್ ಬಂದು 10:30 ಆಗ್ತಾ ಇದೆ. 12ನೇ ತಾರೀಕು ಮದುವೆ. ಇವತ್ತು ಎಷ್ಟು ಡೇಟು? 10 ನೈಟ್ ಇಲ್ಲಿ ಇದೀವಿ. 12ನೇ ತಾರೀಕು ಮದುವೆ ಮುಗಿಸ್ಕೊಂಡು ಆ ವ್ಲಾಗ್ನೆಲ್ಲ ಇವತ್ತು ನೋಡ್ತೀರಾ. ಸೊ ಯಾರ್ಯಾರು ಬರ್ತಾ ಇದೀವಿ ಅಂತಂದ್ರೆ ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ನಾನು, ಅಜಯ್ ಮತ್ತೆ ನಮ್ಮ ತಮ್ಮ. ಇನ್ನು ಮದನ್ ಬರ್ಬೇಕಿತ್ತು, ಇಬ್ರು ಬರ್ಬೇಕಾಗಿತ್ತು. ಯಾರು? ಇದು ನಿಮ್ಮ ಅಣ್ಣ ಮತ್ತೆ ನಮ್ಮ ಜಾಕಬ್ ಕರ್ನೋಡ್ ಅವ್ರು ಬಂದಿಲ್ಲ. ಯಾಕಂತಂದ್ರೆ ಅವ್ರು ಬಂದ್ಬಿಟ್ರೆ ಅಮ್ಮ ಒಬ್ರು ಹಾಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿಲ್ಲ. ಮತ್ತೆ ಮದನ್ ಅಂತ ಇದ್ದ, ಅವನು ಕೆಲಸದಲ್ಲಿ ರಜಾ ಕೊಟ್ಟಿಲ್ಲ ಅಂತೆ, ಅದಕ್ಕೆ ಅವ್ನು ಬಂದಿಲ್ಲ. ನಾವು 3 ಜನ ಹೋಗ್ತಾ ಇದೀವಿ. ಹತ್ರ ಬೆಳಿಗ್ಗೆ 8 ಗಂಟೆಗೆ ರೀಚ್ ಆಗ್ತೀವಿ ಅಂತೆ ಅಣ್ಣ. ಎಲ್ಲ ಹಿಂದಿ ಅವನೇ ಕೆಲ್ಸಕ್ಕೆ ಇಟ್ಕೊಂಡವ್ರದ್ದು. ಬೆಂಗಳೂರಿನಲ್ಲಿರೋರೆಲ್ಲ ಹಿಂದಿಯವರೇ. ನಾವು ಇವಾಗ ಮದುವೆಗೆ ಎಲ್ಲಿ ಹೋಗ್ತಿದೀವಿ ಅಂತಂದ್ರೆ ಕೊಸ್ಸಿಗಿ, ಆಂಧ್ರ ಪ್ರದೇಶ್ಗೆ ಹೋಗ್ತಾ ಇದೀವಿ. ಆದ್ರೆ ಮಂತ್ರಾಲಯ ಕೂಡ ವಿಸಿಟ್ ಮಾಡೋಣ. ಬೇರೆ ಹೇಳ್ಬೇಕಾ? ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ನಮ್ಮ ತಮ್ಮ ಬೇರೆ ಒಬ್ಬನೇ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೇನೆ. ಮೈಂಡ್ ವಯಸ್ಸು ಏನಾಗಿರುತ್ತೆ ಹೇಳು ಅಣ್ಣ ಗೊಯ್ಯಾಲೆ. ಇಲ್ಲಿ ನೋಡಿ ಹೆಂಗಿದೆ ಟಾಯ್ಲೆಟ್. ಘಮ ಸ್ವಲ್ಪ ತಿರಕತ್ತಿದೆ. ಗೊಬ್ಬು ಸ್ಮೆಲ್ ಅಂದರೆ ಸ್ಮೆಲ್ಲು ಇದು ಹೆಂಗಿದೆ ನೋಡೋಣ. ನೋಡಿ, ಇದು ಸ್ವಲ್ಪ ಪರವಾಗಿಲ್ಲ, ಸ್ಮೆಲ್ ಏನು ಅಷ್ಟು ಹೊಡಿತಾ ಇಲ್ಲ. ಬಟ್ ಅದು ತುಂಬ ಸ್ಮೆಲ್ ಹೊಡಿತೈತೆ. ಇಷ್ಟು ವರ್ಷದಾಗ ನಾನು ಯಾವತ್ತೂ ನೋಡಿಲ್ಲ. ಆಲ್ವೇ ತುಂಬ ನಾನು ಟ್ರೈನ್ ಜರ್ನಿ ಮಾಡಿಲ್ಲ. ಬಟ್ ಇದು ತುಂಬ ವರ್ಷದಾಗಿದೆ ಅಪ್ಪ. ಅವನೇ ಹೇಳ್ತವನೇ ಸ್ಟಾರ್ಟ್ ಆದಮೇಲೆ ಕಮ್ಮಿ ಆಗುತ್ತೆ ಸ್ಮೆಲ್ಲು ಅಂತವನೇ. ನೋಡಬೇಕು. ಸೀಟೆಲ್ಲ ಆಲ್ಮೋಸ್ಟ್ ಬುಕ್ ಆಗಿಬಿಟ್ಟೈತೆ. ಹೋಗ್ಬೇಕಾದ್ರೆ ನಾವು ಹೋಗಿದ್ದು ಜನರಲ್ನಲ್ಲಿ ಇಷ್ಟು ಗೊಬ್ಬು ಸ್ಮೆಲ್ ಹೊಡಿತಾ ಇತ್ತು. ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಹೋಗಿ ಕುತ್ಕೊಂಡ್ವಿ. ಹೋಗ್ಬೇಕಾದ್ರೆ ತುಂಬ ಖಾಲಿ, ಹೇಗೆ ಇಟ್ಕೊಳ್ಳೋದಂತ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯ್ತು ಜಗಳ ಮಾಡಿ ಹೆಂಗೆ ಸೀಟ್ ತಗೊಂತಿದ್ರು ಅಂತ. ಮತ್ತೆ ಒಂದು ಸೀಟಲ್ಲಿ ಎಷ್ಟು ಜನ ಕುತ್ಕೋಬೇಕನ್ನೋ ಐಡಿಯಾ ಕೂಡ ಇರಲಿಲ್ಲ. A few minutes later. ಅಳ್ತವ್ರೆ ಬಿಡ್ಬೇಕೀಗ. ವೆಲ್ಕಮ್ ಟು ಪ್ರೇಮ್ ಫೋನ್ ಲಭಕ್ಕಂತ ಕೆಳಗೆ ಬೀಳ್ಬೇಕು. ನೋಡಿ ಹೆಂಗೆ ಕುಡಿತಾವ. ಇವಾಗ ಅಜಯ್ ಜ್ಯೂಸ್ ಕುಡಿತಾನೆ. ಗೊತ್ತಾ ದೂರ ಇದ್ದ ಡ್ಯಾಮೇಜ್ ಫೋನ್ ಫಸ್ಟ್ ನಂಬಿಡು. ನೋಡಿ ಅರ್ಜಿನ ನಿದ್ದಕ್ಕೆ ಇಟ್ಬಿಟ್ಟಿದ್ದೆ. ಪುಷ್ಪ ಒಣ್ಣಗೆ ಅಲ್ಲ, ಒಂದ್ಸಲ ಹೋಗಿದ್ದಕ್ಕೆ ಚೆನ್ನಾಗಿತ್ತ. ಸೆಕೆಂಡ್ ಟೈಮ್ ಹೋಗ್ಬಿಟ್ವಲ್ಲ. ಇಲ್ಲ ಅದೇ ನಾವು ಎಷ್ಟು ಅಪ್ಕಮಿಂಗ್ ಬ್ಲಾಗರ್ಸು ಇವಾಗಿಂದ ನಾವು ಅಭ್ಯಾಸ ಮಾಡ್ಕೊಂಡ್ರೆ ನೆಕ್ಸ್ಟು ನಮಗೆ ಸಕ್ಸಸ್ನ ಕೊಡುತ್ತೆ. ಈ ಕ್ಯಾಮ್ರಾ ತೆಗೆಸಿದ್ದು ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಮೇಲೆ 3 ಸೀಟ್ನಲ್ಲಿ ఇప్పుడు ಕೇಳಿಸಲ್ಲಪ್ಪ. ಮೇಲೆ ಒಂದೇ ಸೀಟಲ್ಲಿ 3 ಜನ ಕೂತಿದ್ವಿ. ನಿನ್ ಮಕ್ಕಂತ ಹೋಗ್ತಾವ. ಅವನು ನೈಟ್ ಎಲ್ಲ ಹಿಂಗಿದ್ದು ಇದು ಪುಷ್ಪರಾಜ್ ಆಗ್ಬಿಡ್ತಾನೆ. ಬೆಳಿಗ್ಗೆ 2 ಸರಿ ಹೋಗಿದ್ದೀನಿ. ಫುಲ್ ಎಂಜಾಯ್ ಪಾಂಡಗು. ರಪ್ಪ ಅಷ್ಟೇ. Wait, I will be back in few minutes. Then with the trainer will be continuous this topic. ಈಗ ಸಮಯ 12. ಎಲ್ಲಿದ್ದೀವಿ ಅಂತಂದ್ರೆ ಎಲ್ಲಿದ್ದೀವಿ ನಮಗೆ ಗೊತ್ತಿಲ್ಲ. ಟ್ರೈನಲ್ಲಿ ಕೂತಿದ್ದೀವಿ. ಯಾವ ಇವೆಲ್ಲ ಏನೋ ಫ್ಲೋನಲ್ಲಿ ಹೇಳ್ತಿದ್ದೀನಿ, ಸುಮ್ಮನೆ ಅವರು. ನಮ್ಮ ಮೇಲೆ ತಾನೇ ಕೂತಿದ್ವಿ. ಟ್ರೈನ್ ಹೋಯ್ತಿದ್ಯಾ ಇಲ್ಲ ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಅಣ್ಣ ಫುಲ್ ಪಾಮಲ್ಲಿ ಆಗ್ತವ್ರೆ. ಏನು ಹೇಳ್ತಿದ್ವಿ? ಸಮಯ 12 ಗಂಟೆ. ಟ್ರೈನ್ ಸಮಯ 12 ಗಂಟೆ. Time is now is 12 o'clock. ಬಿಗ್ ಬಾಸ್ ಅಲ್ಲ, ಕೃಪಯ ದಾಂದೆ. गाड़ी नंबर 1 ಗಾಡಿ ನಂಬರ್ 1 2 3. But voice will be continued there. ಅಣ್ಣ ಸೂಪರು. ಓಯ್ ಅಣ್ಣ ಇವಾಗ ತಿಂದ ಕುಸ್ಕ ಬಗ್ಗೆ ಹೇಳೋಣ. ಬಾಸ್ಮತಿ ರೈಸ್ 60 rupees. ಅಕ್ಕ ಇವನು ಪುಷ್ಪರಾಜೆ. ಪುಷ್ಪ ಅಂದ್ರೆ ಫೋರ್ ಅನ್ಕೊಂಡಿದ್ಯಾ? ಇವಾಗ ನಾವು ಜಸ್ಟ್ ಕುಚ್ಕಾ 2 ಪ್ಲೇಟು, ಎಗ್ ರೈಸ್ 1. ನಾನು ಮಾತು ಕೇಳಿಲ್ಲ. ಬಾಸುಮತಿ ರೈಸ್ ಇಲ್ಲಿ ಎಲ್ಲಿ ಯಾರಿಗೂ ಸೆಟು ಆಗೋದಿಲ್ಲ. ಬಾಗುಮತಿ ರೈಸ್
ಜೈ ಬೆಳಕು ಕಾಣಿಸ್ತಿದ್ಯಾ ಸುಂದರಾಂಗ ಸುಂದರಾಂಗ ಜನ. ನಾನ್ ನೋಡಿ ಗೈಸ್ ಪುಷ್ಪ ಮಾಡಕ್ಕಾಗಲ್ಲ. ರಿಯಾಲಿಟಿ ಅಜಯ್ ಮಸ್ತಾಗಿದೆ ಹಂಗಲ್. ನಾ ಹೇಳ್ತಾನೆ ಟಾಪಿಕ್ ಹೇಳೋದು. ಪ್ರಪಂಚವೇ ಗೈಸ್ ನನ್ಗೆ ಫೋನ್ ಹುಷಾರಣ, ಫೋನು ಸಂದಿಲ್ ಹೋಯ್ತು ಅನ್ಕೋ. ಬೇರೆಯವರ ಯಶಸ್ಸು ನೋಡಿ ಅಳಬೇಡ. ಪ್ರಪಂಚವೇ ಏನೋ ಅಂತಾನೆ ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಅವ್ನು ಹೇಳ್ತಿರೋದಂಗೆ ಪ್ರಪಂಚವೇ ಹಾಳಾಗೋಗುತ್ತೆ. ಡ್ರೈವರ ಓ ನನ್ನವರ ಗಾಯ್ಸ್ ಇದೆಲ್ಲ ನಮ್ಮ ಫ್ರೆಂಡ್ಸ್ ಇದಾರೆ ಯಾದಗಿರಿ ಅವರು, ಅವರೇ ನನ್ಗೆ ಹೇಳ್ಕೊಟ್ಟಿರೋದು. 3 ತಿಂಗಳು ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ್ ಬಾ ಹೊರಗ್ ಬಾ ಬಸಂತಿ ಬಾ. ಅಯ್ಯ ಅಜಯ್ ನಾನೇನೋ ಇಂಟ್ರೆಸ್ಟಿಂಗ್ ಆಡ್ತೀನಿ ಬಸಂತ್. ಬೇರೆ ಹಾಡೇ ಮಾಡ್ತಿದ್ದ. ಇವಾಗ ಓ ಗಂಜಾ ಗಂಜಾ ನೀನ್ ಅನ್ಬೇಕು. ಗಂಜಾ ಗಂಜಾ ಇವಾಗ ಈ ಸಾಂಗ್ ಅಂತ ಬಂತು. ಗೈಸ್ ನನ್ಗೆ ಕನ್ನಡಕ್ಕಿನ ತೆಲುಗಲ್ಲಿ ಮಸ್ತ್ ಕಾಮಿಡಿ ಮಾಡ್ತೀನಿ. ನಾ ತುಂಬಾ ಜನ ಬತ್ತವ್ರಣ. ಅಣ್ಣ ಏನಣ್ಣ ಇದು ಚಿಂದಿ ಚಿತ್ರಣ ಊರಿಗೆ ಉಪ್ಕಣ ಏನ. ಇದೀಗ ನಾವು ಟ್ರೈನಲ್ಲಿ ಇದ್ದೀವಿ. ಆಲ್ಮೋಸ್ಟ್ ಯಾವ್ದು ಯಲಹಂಕ ಬಂದಿರುತ್ತಲ್ಲ. ಹರೀಶ್ ಒಂದು ಚೆನ್ನಾಗಿ ಒಂದು ಸಾಂಗ್ ಆಡ್ತಿದ್ದ, ಬಾ ಅಂತ ಏನೋ ಕರೀತಿದ್ದ. ಅನ್ನೋದಲ್ಲ ಬಸ್ಸನ್ನಿ ಬಾ ಅಂತ. ಅದಿಲ್ಲ ಫಸ್ಟ್ ಏನೋ ಮಾತಾಡ್ತಿದ್ದ, ಹೊರಗ್ ಬಾ. 3 ತಿಂಗಳು ಹೊತ್ತಾಗೈತಿ ಮಾರಿ ನೋಡಿಲ್ಲ, ಹೊರಗ್ ಬಾ ಹೊರಗ್ ಬಾ ಮಲಪ ಬೇಗ ಬಾ. ನಾನು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೆ ಗೈಸ್, ಯಶವಂತ್ ಅಂತ. ಅವ್ರ ಮನೆ ಹತ್ರ ಹೋಗಿದ್ರೆ ಸಾಕು. There is no fighting now. This is revolution. ಪ್ರಮಿಸ್ ಆಗೋಯ್ತು. ನಾವು ಇವಾಗ ಎಲ್ಲಿ ಕೂತಿದ್ದೀವಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಎಷ್ಟು ಮೇಲ್ ಕೂತಿದ್ದೀವಿ ಅಂತ. ಈ ಜಾಗದಲ್ಲಿ ಇಬ್ರು ಕೂತ್ಕೊಳ್ಳೋದೇ ದೊಡ್ಡ ವಿಷಯ, ಅದ್ರಲ್ಲಿ ನಾವು 3 ಜನ ಕೂತಿದ್ದೀವಿ ಅನ್ನೋದು ಇನ್ನೂ ದೊಡ್ಡ ವಿಷಯ. ನಾಳೆಯಿಂದ ಪುಷ್ಪ ಇವನೇ, ನಾಳೆಯಿಂದ ಅವನ ಇಲ್ಲಿ ಬೆಂಗಳೂರಿಗೆ ಬರೋವರೆಗೆ ಹಿಂಗೆ ಕೂರಿಸ್ತೀನಿ ಇವನ್ನ ವಿಡಿಯೋನಲ್ಲಿ. ಇಳಿಸ್ಬೇಕು, ಅಲ್ಲೆಲ್ಲ ಬಿಟ್ಬಿಟ್ಟು ಮನೆಗೆ ಹೋಗಿ ಅವ್ನು ಕಳ್ದಾಗ್ಬಿಟ್ಟ ಅಂತ ಹೇಳ್ತೀನಿ. ಗುಜರಾತ್ ಹೋಗ್ತೀನಿ ಅಂತ ಹೋಗ್ಲಿ ಅಂತ ಕಳಿಸ್ಬಿಟ್ಟೆ ಅಂತ ಹೇಳ್ತೀನಿ. ಅದಾದ್ರೂ ಒಳ್ಳೇದ್ ಮಾಡ್ತಿದ್ದೀರಾ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಚಿನ್ನ. ನಿಮ್ಮ ಥ್ಯಾಂಕ್ ಯು ಚಿನ್ನ. ನೋಡಿ ಗಾಯ್ಸ್ ನನ್ನ ಫೋನ್ ಚಿಂದಿ ಚಿತ್ರಣ ಊರಿಗೆ ಉಪನಯನ ಆಗೋಯ್ತು. ರೆಡಿ ಮಾಡಿಸ್ಬಿಟ್ಟ. ಈಗ ನಾವು ಶುಭರಾತ್ರಿ ಇರುವಂತ ಸಮಯ ಬಂತು. ಪ್ರಪಂಚವೇ ಬೇರೆ ಏನಾದ್ರು ಹೇಳಿ. ಅವ್ನಿಗೆ ಆಯ್ತಿಲ್ಲ ಅಲ್ಲಿ ಕುತ್ಕೊಳಕ್ಕೆ. ಇಷ್ಟ ಆಯ್ತಾ ಕಂಫರ್ಟಬಲ್. ಅಲ್ಲಿ ಕ್ಯಾಮ್ರಾಗಳೈತೆ. ಬೇಗ ಬಾ. ಪ್ರಪಂಚ ಶುಭರಾತ್ರಿ ಬಾಪ. ಪ್ರಪಂಚವೇ ಇವಾಗ ನಿದ್ದೆ ಮಾಡ್ತಿದೆ, ಬಟ್ ನಾವು ಮಾತ್ರ ಪ್ರಪಂಚವೇ ನಿದ್ರೆ ಮಾಡ್ತಿದೆ. ಈಗ ನಾವು ಭಜನೆ ಮಾಡ್ತಾ ಇದ್ದೀವಿ. ಗುಡ್ ನೈಟ್ ಎವ್ರಿ ಒನ್, ಸ್ವೀಟ್ ಡ್ರೀಮ್ಸ್ ಅಂಡ್ ಯು ವಿಲ್ ಆಲ್ಸೋ ಗೆಟ್ ಅ ಹಾರ್ಡರ್ ಡ್ರೀಮ್ಸ್. ವಿಲ್ ಬಿ ಕಂಟಿನ್ಯೂ ಇನ್ ಟುಮಾರೋ ಮಾರ್ನಿಂಗ್ ವಿಲ್ ಬಿ ಪೋಸ್ಟೆಡ್ ಇನ್ ಮೈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್. ನೋಡಿ ಗೈಸ್ ನಾನೇ ಯೂಟ್ಯೂಬ್ ಚಾನಲ್ ಇಕ್ಕಿಲ್ಲ, ಬಟ್ ನಾನು ಎಷ್ಟು ಎಂಟರ್ಟೈನ್ ಮಾಡ್ತಿದ್ದೀನಿ. ಮುಗೀತ್ ಅವಾಗಿಂದ ನಾನು ರೇಗಿಸ್ಕೊಬಿಟ್ಟೆ, ಉರ್ಕೊಂಡೋದನ್ನ ಉರ್ಕೋಗ್ಬಿಟ್ಟೆ. ಸ್ವಲ್ಪ ಹೊತ್ತಾದ್ಮೇಲೆ ಬೆಲ್ ಹೊಡಿತಾರೆ ಅಂತ ಏನ್ ಮಾಡೋದು. ಪ್ರಪಂಚವೇ ಓಕೆ ಗೈಸ್, ಗುಡ್ ನೈಟ್. ಐ ವಿಲ್ ಬಿ ಕಮಿಂಗ್ ಇನ್ ಟುಮಾರೋ ಮಾರ್ನಿಂಗ್. ನಮ್ಮ ಪ್ರೀತಿಯ ಅಜಯ್ ಅವರು ಕಂಟಿನ್ಯೂ ಮಾಡ್ತಾರೆ. ಓಕೆ ಥ್ಯಾಂಕ್ ಯು. ಇದು ಸೇವಿಂಗ್ ಮಾಡಿಲ್ಲ ಅಂತೆ. ಅಣ್ಣ ಎಲ್ಲ ಮಲ್ಕೊಬಿಟ್ಟವನೆ. ಮಲ್ಸಿಕ್ಬಿಡ್ತು. ಇನ್ನು ಸ್ವಲ್ಪ ತಿಂಗೆ ಆಡ್ತಿದ್ರ. ಅಣ್ಣ ಬೈಕ್ ಬಿಡ್ತಾ ಇಲ್ಲ, ಕುಡ್ದವ್ರೆ ಈಗ ಆಡೋಲ್ಲ. ದಿಸರ ಅಲ್ಪ 2ನೇ ಸಲ ಪುಷ್ಪ 2 ನೋಡಿರೋದಕ್ಕೆ ಇಫೆಕ್ಟ್ ಇದೆಲ್ಲ. ನನ್ಗೆ ಯಾಕೆ ನಿಜ ಅದೇ ಅನಿಸ್ತಿದೆ. ಮತ್ತೆ ಬಂದ ಬೆಂಗಳೂರಿಗೆ ಬಂದಿದ ತಕ್ಷಣ ಮತ್ತೆ 3ನೇ ಸರಿ ಪುಷ್ಪಾಗ ಹೋಗೋಣ ಅಂತಿದ್ದೀನಿ. ಏನಂತೀರಾ? ದೇವ್ರ ನಿಜಗಳ ಪುಷ್ಪದಲ್ಲಿ ಲಾಸ್ಟ್ ಫೈಟ್ ಸೀನು ಆ ರಪ ಕುಯ್ದ ನೋಡ್ರಿ. ಅದು ಬಿಟ್ರೆ ಚಿತ್ತೂರ್ ತಗ್ಗೇದಿಲ್ಲ. ಮತ್ತೆ ನಾವು ಬೇರೆ ಏನಿಲ್ಲ. ಅನ್ನ ಮಲ್ಕೊಂಡವನೆ. ನೀವು
ಮಲ್ಕೋಬೇಕು. ಜಾಗ ಇಲ್ಲ, ನನ್ನ ಕಾಲೆಲ್ಲ ನೋವ್ತಾ ಇದೆ. ಜೋಮ್ ಹಿಡಿದು ಬಿಡುತ್ತೆ, ಹಿಂಗೆ ಕೂತಿದ್ರೆ ಕಾಲ್ ಮುಂದೆ ಸಪೋರ್ಟ್ ಇಟ್ಕೊಂಡು ಕೂತ್ಕೋಬೇಕು. ಅವ್ರ ಅಜಯ್ ಅಂತ, ಹೇಳ್ಬಿಡಿ ಎಲ್ಲರಿಗೆ. ಇವರು ಹೆಸರು ಕೂಡ ಅಜಯ್ ಅಂತ. ಎಷ್ಟು ಜನ ಅಜಯ್ ಅಂತ ಇದಾರೆ ಗೊತ್ತಾ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಶುಭರಾತ್ರಿ. ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ, ಬಾಯ್. ಬೆಳಗ್ಗೆ ನಾವು 5:30 ಇಲ್ಲ 6 ಗಂಟೆ ಹಂಗೆ ಎದ್ದಿರ್ತೀವಿ. ಎದ್ದಿದ ತಕ್ಷಣ ಅಲ್ಲಿಂದ 1.5 hour ಜರ್ನಿ ಆಗಿತ್ತು. ಸೊ ಯಾಕೆ ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮತ್ತೆ ಎದ್ಬಿಟ್ಟು ಅಲ್ಲೇ ವಾಕಿಂಗು ಮತ್ತೆ ಡೋರ್ ಹತ್ರ ನಿಂತ್ಕೊಂಡು ಆ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ. ಆದ್ರೆ ಅಂತೂ ಆ ಇಕ್ಕಟ್ಟಿನಲ್ಲಿ ಹೇಗೆ ಮಲ್ಕೋಬೇಕಂತ ಗೊತ್ತಿಲ್ದಿರ ಮಲ್ಕೊಂಡಿದ್ವಿ. ಮೈಕೈ ನೋವೆಲ್ಲ ಬಂದ್ಬಿಟ್ಟಿತ್ತು. ಹಂಗೆ ಮಲ್ಕೊಂಡ್ರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಸ್ವಲ್ಪ ಹೊತ್ತು ಹಂಗೆ ಫ್ರೀಯಾಗಿ ಬಾಡಿ ಮಾಡ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ವಿ. ಈ ಬೋಗಿನಲ್ಲಂತೂ ಅರ್ಧಕ್ಕೆ ಅರ್ಧ ಭಾಗ ಜನ ಮದುವೆಗೆ ಅಂತಾನೆ ಬಂದಿದ್ರು. ಅದರಿಂದ ನಮ್ಗೆ ಆ ಮೇಲ್ ಸೀಟ್ ಸಿಕ್ತು, ಇಲ್ಲ ಅಂದ್ರೆ ಇನ್ನೂ ಕಷ್ಟ ಆಗ್ತಾ ಇತ್ತು. ಇದೀಗ ಸಮಯ 6 ಗಂಟೆ. ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್ ವ್ಯೂ. ಅವನು ನಮ್ಮ ತಮ್ಮ ಕೂತಿದ್ದ ಜಾಗದಿಂದ ಬರ್ತಾನೆ ಇಲ್ಲ, ಅಲ್ಲೇ ಕೂತ್ಕೊಬಿಟ್ಟವನೇ. ಹೋಗುವಂಥ ಜಾಗಕ್ಕೆ ಒಂದೇ ಒಂದು ಸ್ಟಾಪ್ ಆಗಿತ್ತು. ಫಸ್ಟ್ ಆದೋನಿ ಆಗಿತ್ತು, ಅದರ ನಂತರನೇ ಕೊಸ್ಗಿ ಆಗಿತ್ತು. ಆದ್ರಿಂದ ನಾವು ಯಾಕೆ ಮತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು 3 ಜನ ಇಲ್ಲೇ ಬಂದು ನಿಂತ್ಕೊಂಡಿದ್ವಿ. ನಮ್ಮ ಜೊತೆ ಬಂದಂಥ ಅಜಯ್ ಅಣ್ಣ ಕೂಡ ನಮಗೆ ಹಾಗೆ ಕ್ಲೋಸ್ ಆಗ್ತಾ ಇದ್ರು. ಇಲ್ಲಿಂದ ಹೀಗೆ ಈ ವ್ಯೂ ಪಾಯಿಂಟ್ನ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತುಕತೆ ಮಾಡಿಕೊಂಡು ಏನೋ ಒಂದು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ರಾತ್ರಿ ಜರ್ನಿ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ, ಆದರೆ ಅಷ್ಟು ಬೇಗ ಅಂದರೆ ಬೇಗ ನಾವು ಕೊಸಿಗೆಗೆ ಬಂದು ರೀಚ್ ಆದ್ವಿ. ಅದು ಹೇಗಂತಾನೆ ನಮಗೆ ಅರ್ಥ ಆಗಲಿಲ್ಲ. A few moments later. ನಾವೀಗ ಕೊಸಿಗಿನಲ್ಲಿದ್ದೀವಿ. ನಮ್ಮನ್ನ ಕರ್ಕೊಂಡು ಬಂದಿದ್ದೆವು ಲೈಟ್ ಆಯ್ತಾ ಅಣ್ಣ? ಸಖತ್ ಕಾಣ್ತಿದ್ಯಣ್ಣ. ಇವಾಗ ಹೆಂಗ್ ಹೋಗ್ಬೇಕು ನಾವು? ಹಿಂಗೇನಾ? ಕರೆಕ್ಟಾಗಿ ಹೆಂಗೋ ಅಜಯ್ ಎಲ್ಲ ಇದೇ ಡೇಟ್ಗೆ ಬರ್ತಾವ್ರೆ. ಎಲ್ಲ ಎಷ್ಟು ಜನ ಎಲ್ಲ ಮದುವೆಗೆ ಬಂದಿರೋದು. ಮುಗೀತಾ? ರೋಡ್ ದಾಟ್ಕೋಬೇಕಾ? ಅದಕ್ಕೆ ಎಷ್ಟೊತ್ತು ವೆಯ್ಟ್ ಮಾಡಿದ್ದು. ಇಲ್ಲಿ ನೋಡ್ತಿದ್ದಾರಲ್ಲ, ಎಲ್ಲ ಎಷ್ಟು ಜನ ಎಲ್ಲ ಮದುವೆಗೆ ಬಂದಿರೋದು. ಮುಗೀತಾ? ರೋಡ್ ದಾಟ್ಕೋಬೇಕಾ? ಅದಕ್ಕೆ ನಾನೇನೋ ವಿಡಿಯೋ ಮಾಡ್ತಿದ್ದಾನಲ್ಲ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರ. ಮೆಟ್ರೋ ಸ್ಪೀಡಲ್ಲಿ ಪಸಕ್ ಅಂತ ಒಂದು ಟ್ರೈನ್ ಬರಬೇಕು. ಇಲ್ಲಿಂದ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು? ಒಂದು ಕೆಲಸ ಮಾಡು, ಅಣ್ಣನ ಪಿಕಪ್ ಮಾಡ್ಕೊಳಕ್ಕೆ 3 ಜನ 4 ಜನ. ಕಾರಣದಿಂದಾಗಿ ಗಾಡಿ ನಾವೀಗ ರೈಲ್ವೆ ಸ್ಟೇಷನ್ ಇಂದ ಡೈರೆಕ್ಟ್ ಅವ್ನ ಮನೆಗೆ ನಡ್ಕೊಂಡು ಹೋಗ್ತಾ ಇದೀವಿ. 3 ಜನ ನಡ್ಕೊಂಡು ಸ್ಟ್ರೈಟ್ ಒಂದೇ ದಾರಿ ಅನ್ಕೊಂಡು ಮುಂದೆ ಹೋಗ್ತಾನೇ ಇದೀವಿ. ಎಷ್ಟು ದೂರ ಅಂತಂದ್ರೆ 2 ಕಿಲೋಮೀಟರ್ ಭಯ ಅನ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತಾನೆ ಇದ್ದಾನೆ. ಬೈಕ್ ಇಲ್ಲ ಅಂತಂದ್ರೆ ಪ್ರತಿದಿನ ನಮ್ದು ಇದೇ ಪರಿಸ್ಥಿತಿ ಅನ್ನೋ ತರ ನಮ್ಗೆ ಯಾವತ್ತೇ ಗೊತ್ತಾಯ್ತು. ಸೊ ಡೈಲಿ ಇದೇ ರೀತಿ ನಡ್ಕೊಂಡು ಹೋಗ್ತಾನೆ ಇರಬೇಕು. ಹಾಗೆ ಫಾರಿನಿಂದ ತಪ್ಪಿಸ್ಕೊಂಡು ಬಂದವ್ರ ತರ ನಡ್ಕೊಂಡು ಅವ್ರ ಮನೆಗೆ ಸೇರಿದ್ವಿ. ಇದೇ ಅವ್ರ ಮನೆ ನೋಡಿ, ಹೊಸದಾಗಿ ಪೇಂಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿಂದ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಡೈಲಿ ಓಡ್ತಾ ಇರೋದು ಒಂದು 4-5 ಟ್ರೈನು. ಇಲ್ಲಿ ಟ್ರೈನ್ ನೋಡ್ಬೋದು ನಾವು. ನ್ಯಾಚುರಲ್ ರುಚಿತಾ ಇದೀನಿ, ಬಟ್ ಟೇಸ್ಟ್ ಚೆನ್ನಾಗಿದೆ. ಬಟ್ ನಾನೇ ರುಚಿತಿಲ್ಲ ಅದರಲ್ಲಿ ಅಷ್ಟೇ. ಇದೀಗ ಮೇಲೆ ಅಲಿಸ್ತಾ ಇದ್ದೀವಿ. ಬೆಸ್ಟ್ ಅಂತಿಲ್ಲ, ನ್ಯಾಚುರಲ್ ಆಗಿ ಉಜ್ಜು ಅಂತ ಹೇಳ್ಬಿಟ್ಟು ಇಲ್ಲಿ ಬೇವಿನ ಇರಲು ಉಜ್ಜು ಅಂತ ಉಜ್ತಾ ಇದ್ದೀನಿ. ಅದು ಬೇವತ್ತು ಉಜ್ತಾ ಇಲ್ಲ. ಬರ್ತದೆ ಜಾಸ್ತಿ ಅನಿಸ್ತಾ ಇದೆಯಾ? ಚುಮ್ಮು ಅನಿಸ್ತಾ ಇದೆಯಾ? ಚುಟು ಎಲ್ಲೇ ಬಯಲಿ ಇಲ್ಲೇ ಮಲ್ಗೋದು. ಅಲ್ಲಿ ನೋಡಿ, ಅಲ್ಲಿ ಟ್ರೈನ್ ಟ್ರ್ಯಾಕು. ಏನಣ್ಣ ಜಾಲಿ ಬೇರೆ ಪ್ಲಾನು? ನೈಟ್ ಒಂದು ಸ್ಪ್ರೈಟ್ ತೊಗೊಬಂದು ಮಂಚು ಇಟ್ಕೊಳ್ಳೋ. ಎಂಜಾಯ್ ಫ್ರೆಂಡ್ಸ್. ಯಾರು ಪುಟಪಾತ್ರಿ ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಬರುತ್ತೆ ಹಂಗೆಲ್ಲ ಮಾಡ್ಬೇಡ. ಇಲ್ಲ ಇದು ಅವಾಗ ತಿನ್ಬಿಟ್ಟಿದ್ದು ಬ್ಲಡ್ ಬಂದ್ಬಿಡ್ತು ಅವಾಗ ನನಗೆ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ರೈನರ್. ವೆಲ್ಕಮ್ ಟು ರೈಡಿಂಗ್ ఏం లేదు ఇక్కడ. వెల్కమ్ టు రైడర్స్ వ్లాగ్ అని చెప్పు సార్. రెడీ? వెల్కమ్ టు మై ఛానల్.
ನಮ್ಮನ್ನ ಎಷ್ಟು ಅಂತಿರೋದು ಎಷ್ಟಣ್ಣ ಅಂದಿರೋದು ಈ ಲೋಕಲ್ ನನ್ನ ಮಕ್ಳು. ವೆಲ್ಕಮ್ ಟು ರೈಡರ್ಸ್ ಬ್ಲಾಗ್. ಇವಾಗ ಹೋಗಿ ಅಲ್ಲಿ ಹಚ್ಕೊಂಡು ಬೇರೆ ಪ್ಲಾನಪ್ಪ ಮಾಡ್ಕೊಂಡು ಈ ಚೆನ್ನಾಗಿ ಮನೇಲಿ ಫೋನ್ ರೆಡಿ ಮಾಡ್ಸೋಣ. ಇಲ್ಲ ಇವಾಗ ಊಟ ಮಾಡೋದು ಈ ಚೆನ್ನಾಗಿ ಮನೇದ ಮನೆ ಇಲ್ಲಿ ಇಲ್ಲ ಮಚ್ಚ ಎಲ್ಲ ಪೂಜೆ ಆದ್ಮೇಲೆ ತಿಂತಾರೆ. ಪೂಜೆ ಅದ್ರಷ್ಟು ಎಲ್ಲ ವೇಟ್ ಮಾಡೋಕ್ಕಾಗಲ್ಲ. ನಾವು ಈಚೆ ಹೋಗಿ ತಿನ್ಕೊಂಬರೋಣ. ಹೋಗು ಅಲ್ಲಿಸ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲ ಕಟ್ಟಿದ್ದೀನಿ ಮಾಡ್ತೀನಿ. ಅದಕ್ಕೆ ವಡೆ, ಇಡ್ಲಿ ವಡೆ, ಪೂರಿ, 2 ಮಸಾಲೆ ದೋಸೆ, ಇದು ರವೆ ಇಡ್ಲಿ 2 ಕೊಟ್ಟಿದ್ರು. ಇದು ಸಾಕಾಗಲ್ಲ, ಇನ್ನೂ ಏನೇನು ಸಿಗ್ತೀವೋ ಗೊತ್ತಿಲ್ಲ. ನಮ್ಮ ಗ್ರೂಪ್ ನೀನೇನು ಪ್ಲೇನ್ ಇಡ್ಲಿ ಪ್ಲೇನಾ ಮಸಾಲೆನಾ? ಇಡ್ಲಿ ಪ್ಲೇನ್ కదా ఇడ్లీ మసాలాలో ముంచుకొని తినాలి బాగా, ఇప్పుడు బాగుంటుంది. ಇಷ್ಟು ದೊಡ್ಡ ಊರಲ್ಲಿ ಒಂದು ಜ್ಯೂಸ್ ಅಂಗಡಿ ಇಲ್ಲ. ಎಷ್ಟಿದೆ ಟೈಮ್ ಈಗ? 3 o'clock. ಇಲ್ಲಿ ಇರುತ್ತೆ, ಅದು ಬಿಟ್ರೆ ಅಲ್ಲಿದೆ ನೋಡೋದು. ಕ್ಲೋಸು. ಬದರ್ ಮಾತಾಡಿ ಸರ್, ಕೇಳ್ಸಲ್ಲ. ಟೀ ಕುಡಿಯೋದೇ ಇರೋವನು ಕುಡಿತಾವನೆ ಟೀ. ನಿಮ್ಮ ಶರ್ಟ್ ಹಂಗೆ ಮಿಸ್ತೈತೆ, ಯಾವ ಕಲರ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಅದನ್ನ ಕುಡಿತಿದ್ದೀವಿ, ಚೆನ್ನಾಗಿದೆ ಟೀ. ನಾವು ಬರೋಕ್ಕೆ ಮುಂಚೆ ಚಪ್ರ ಯಾವುದು ಹಾಕಿಲ್ಲ, ಮದುವೆ ವೈಬೇ ಇಲ್ಲ ಅಂತ ಅನ್ಕೊತಾ ಇದ್ದೆ. ಅಷ್ಟೊತ್ತಿಗೆ ತಮಟೆ ಎಲ್ಲ ಬಾರಿಸ್ಕೊಂಡು ಒಂದು ಅವ್ರ ಪದ್ಧತಿ ತಗರ ಮಾಡ್ತಾ ಇದ್ರು. ಎಲ್ಲ ನಡಿಬೇಕಾದ್ರೆ ನಮ್ಮ ತಮ್ಮ ಮತ್ತೆ ಅಜಯ್ ಫೋನ್ ಅಂಗಡಿಗೆ ಹೋಗಿದ್ರು. ಇದೆಲ್ಲ ಅವ್ರು ನೋಡಿಲ್ಲ, ಇವಾಗ ಈ ಫೋನಲ್ಲಿ ನೋಡ್ತಾ ಇರ್ತಾರೆ. ಏನೇ ಇರಲಿ, ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ ಕರ್ಕೊಂಡ್ಬಂದಿದ್ರು. ಈ ಬ್ಲಾಗ್ ಅನ್ನೋದು ಅವ್ರ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಅವ್ರ ಮದುವೆ ಆಗಿದ್ದೆಲ್ಲ ಈ ವಿಡಿಯೋನಲ್ಲಿ ಅವ್ರು ಯಾವಾಗ ಬೇಕಂದ್ರೆ ಅವಾಗ ಅವ್ರ ಫೋನಲ್ಲಿ ಆಗಲಿ ಅಥವಾ ಟಿವಿನಲ್ಲಿ ಆದ್ರೆ ನೋಡ್ಬೋದು ಅನ್ನೋ ಒಂದು ಖುಷಿ ನನಗೆ. A few minutes later. ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ನಾವು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ಹೇಳ್ತೀವಿ. 3 ಗಂಟೆ ಮತ್ತೆ ಸಿಗೋಣ. ಪುಷ್ಪ ಬೈತಿ ಇವನ ಎಲ್ಲಿ ಹೋಯ್ತಿದ್ದೀವಿ ಅಂತಂತಂದರೆ ಊಟ ಮುಗಿಸ್ಕೊಂಡಾಯ್ತು. ಮಧ್ಯಾಹ್ನ 3 ಗಂಟೆ ಆಯಿತು. ಹಂಗೆ ಬೈ ವಾಕ್ನಲ್ಲಿ ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ವಿ. ಇವತ್ತೆಲ್ಲ ಜಾಗನೇ ಅನಿಸುತ್ತೆ ನಮಗೆ. ಎಲ್ಲಿ ಇವತ್ತು ಸ್ಟೇ ಆಗೋದು? ಮನೇನಾ ಇಲ್ಲ ಛತ್ರದಲ್ಲೇ? ಇವತ್ತು ಲೇಟ್ ಆಗಿ ಮತ್ತೆ ಇದ್ರೆ ಹೆಂಗೆ ಮುಗಿಸ್ಕೊಂಡು ಮುಗಿಸ್ಕೊಂಡೆಲ್ಲ ಬರೋಕ್ಕಾಗಲ್ಲಪ್ಪ, ಲೇಟ್ ಆಗಿಬಿಡುತ್ತೆ. ನಿಮ್ಮ ಮನೆಗೆ ನಾವೇ ಬೈಕ್ ತರಿಸ್ಬೇಕು. ಅಣ್ಣ ಆಡೋಣ ಬಾರೋಣ ಅಂತ ಹಂಗೆ ವೈಪ್ ಕೊಡ್ಬೇಕು, ನಾವು ಕೊಡಬೇಕು. ವೈಪಾ
ಒಂದು ಸ್ಟಾಪ್ ಅದು ನೋಡಿ ನನಗೆ ಸ್ಪಾರ್ಕ್ ಆಗಿದೆ, ಚೆನ್ನಾಗಿದೆ, ತುಂಬ ರಿವ್ಯೂಸ್ ಆನ್ಲೈನ್ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ನಾವು ಎಲ್ಲಿದ್ದೀವಿ ಅಂತಂದರೆ ಕಲ್ಯಾಣ ಮಂಟಪದಲ್ಲಿದ್ದೀವಿ. ಇದೇ ನೋಡಿ ಇವತ್ತು ನೈಟು ಫುಲ್ಲು ಈಚೆಯಿಂದ ನೋಡೋದಕ್ಕೆ ಹೆಂಗೋ ಐತೆ, ಬಟ್ ಒಳಗಡೆ ಮಸ್ತಾಗೈತೆ. ಒಂದು 4 ಮಸ್ತ್ ಎಂಜಾಯ್ ಮಾಡಬೇಕಷ್ಟೆ. ಸ್ವಲ್ಪ ಕೆಲಸ ಅದು ಇದು ಇರ್ತವೆ, ಅದೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬೆಂಗಳೂರು ಕಡೆ ಎಲ್ಲ BMTC ಬಸ್ಸೇ ಲಾರಿ ಥರ ಲೋಡ್ ತುಂಬಿಸ್ಕೊಂಡು ಹೋಗೋದು ನೋಡಿದ್ದೀವಿ. ಇಲ್ಲಿ ನೋಡಿ ಈ ಆಟೋನಲ್ಲಿ ಎಷ್ಟು ಜನ ಅಂದರೆ ಅಷ್ಟು ಜನ. ನಾನು ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಯಾವುದೋ ಕಸ ಗಾಡಿನಲ್ಲಿ ಜನ ನಿಂತ್ಕೊಂಡವ್ರೆ ಅಂದ್ಕೊಂಡೆ. ಆದಮೇಲೆ ಗೊತ್ತಾಯ್ತು ಇದು ಒಂದು ಆಟೋ ಅಂತ. ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ನನಗೆ ಹಂಗೆ ಅನ್ನಿಸ್ತು, ತಪ್ಪಾಗಿ ಅನ್ಕೋಬೇಡಿ. ಅಲ್ಲಿ ಕೆಲಸ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಘಟನೆ ನಡೆಯಿತು. ನೋಡಿ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 10 ಅಲ್ಲ 20 ಅಲ್ಲ 100ರಿಂದ 200 ಕುರಿಗಳು ಒಟ್ಟಿಗೆ ನೋಡ್ತಾ ಇದ್ದೀನಿ. ನನಗಂತೂ ಆಶ್ಚರ್ಯ ಅಂದರೆ ಆಶ್ಚರ್ಯ. ಯಾಕಂತಂದ್ರೆ ಇದಕ್ಕೆ ಮುಂಚೆ ನೋಡಿದ್ದೀನಿ, ಬಟ್ ಇಷ್ಟು ಕುರಿಗಳಿಗೆ ಓನರ್ ಯಾರು ಅಂತ ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಯಾಕಂತಂದ್ರೆ ಬೆಂಗಳೂರಿನಲ್ಲಿರೋರು ನಾವೆಲ್ಲ ಕೋಟ್ಯಾಧಿಪತಿಗಳು, ಇವರು ಕೋಟ್ಯಾಧಿಪತಿಗಳು. ಇನ್ನೂ ಅಲ್ಲಿ ಮುಂದೆ ಜಾಸ್ತಿ ಬರ್ತಾಯಿದೆ. ಇವರು ಫ್ರೇಮ್ ಗಡ್ಡ ಅವರೇ ದೇವರ್ಸಿಗಳು. ನರೇಶ್ ಹಾಯ್. ಅಯ್ಯೋ ಅಯ್ಯೋ ಏನೇ ಇದು? ಇಲ್ಲೇ ಒಂದು 2 ಲಕ್ಷ ಆಯ್ತು. 2 ಲಕ್ಷ ಅಂತ ನೋಡಿ, 2 ಕೋಟಿ ಸರಕು. ಯಾವುದೋ ಸಂಗೊಳ್ಳಿ ರಾಯಣ್ಣ ಮೂವಿನಲ್ಲಿ ಸಿಂಡಿಕೇಟ್ ಪ್ರೆಸಿಡೆಂಟ್ ನಾನೇ ಇದನ್ನೆಲ್ಲ ಮಾಡಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಯಾರೇ ಇದಕ್ಕೆ ಓನರು? ಅಯ್ಯಪ್ಪನ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ದಿರಂಗೆ ನಡ್ಕೊಂಡೈತೆ ಅವನಲ್ಲೋ. ಇಷ್ಟು ಹೆಂಗ ಮೇಂಟೈನ್ ಮಾಡ್ತಾರೆ? ಇಷ್ಟು 1 ಲಕ್ಷ 4 5 6 ಒಂದು 20,000 ಇಟ್ಕೊಂಡ್ರು 5 ತಗೊಂಡ್ರು 1 ಲಕ್ಷ. ಇವಾಗ ಟೀ ಕುಡ್ಕೊಂಡು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ, ಎಲ್ಲಿಗೋ ಹೋಗಿದ್ರಿ ಅಂತ. ಬಟ್ಟೆ ತೊಗೊಂಡಿದ್ದೀವಿ ನೋಡಿ, ಒಂದು ಪಂಚೆ 3 ಶರ್ಟು. ಅದು ಹೇಗಿರುತ್ತೆ ಅನ್ನೋದು ನೀವು ವ್ಲಾಗಲ್ಲೇ ನೋಡ್ತೀರಾ. ಬನ್ನಿ ಈಗ ಮನೆ ಹತ್ರ ಹೋಗೋಣ. 6.5 hours later. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದೊಂದಲ್ಲ, ಅಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. A few minutes later. ರೈಲ್ವೆ ಟ್ರ್ಯಾಕ್ ಮೇಲೆ ಬಂದಿದ್ದೀವಿ ನಾವು. ಇಲ್ಲಿಂದ ಹತ್ರನೇ ಮನೆ ಒಂದು. ಹಿಂಗೆ ಇವಾಗ ಸಮಯ 5:30 ಹಂಗಾಯ್ತೈತಿ. ಇವಾಗ ಬನ್ನಿ ಸನ್ಸೆಟ್ ನೋಡಿದಂತೆ ಹೇಗಿದೆ ಅಂತಂದರೆ ಬೇರೆ ಲೆವೆಲ್. ಕೆಲಸ ನೋಡು.
ಇವಾಗ ಸಮಯ 10 ಗಂಟೆ ಆಯಿತು. ಹಾಗೆ ಮಂಟಪದಲ್ಲಿ ಊಟ ಮುಗಿಸ್ಕೊಂಡು ಹಂಗೆ ಗಾಡೀಲಿ ಹೋಗ್ತಾ ಇದ್ವಿ. ಸಮಯ 10 ಗಂಟೆಗೆ ಯಾವ ರೇಂಜಿಗೆ ಖಾಲಿ ಹೊಡ್ಕೊಂಡು ಬಿದ್ದಿದೆ ಅಂತಂದರೆ ಅದು ನೋಡಿ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು. ಅದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ಕೊಂಡು ಬರ್ತಿದ್ವಿ. ಹಾಗೆ ಅಲ್ಲಿ ನಡೆದಂಥ ಕೆಲವು ಘಟನೆಗಳ ಬಗ್ಗೆ ಮಾತಾಡ್ಕೊಂಡು ನಿಧಾನಕ್ಕೆ ಆರಾಮಾಗಿ ಜಾಲಿಯಾಗಿ ತನ್ನ ಗಾಡಿ ಹೋಯ್ತಾ ಇದ್ವಿ. Tomorrow. ಎಷ್ಟು ಟೈಮ್ ಲೇಟ್ ಮಾಡ್ತಾರೆ ನೋಡಿ ಮದುವೆಗೆ ತಮ್ಮಾಗಿ. 7:30 ಮದುವೆ, ಟೈಮ್ ಎಷ್ಟೀಗ? 8 ಗಂಟೆ. ಹೋಗಲಿ ಇವಾಗ ಎಲ್ಲರೂ ಲೇಟಾಗಿ ಹೋಗ್ತಾರೆ ನಾನು ಒಬ್ಬನೇ ಅಲ್ಲ. ಗಡ್ಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಗಡ್ಡಲ ವೈಟಿಂಗ್ ಫಾರ್ ಯುವರ್ ಮ್ಯಾರೇಜ್. ಮಾತಾಡ ನರೇಶ್ ನೀನು ಹೋಗು ಅಣ್ಣ, ನೀವು ಹೋಗಿ ಅಣ್ಣ. ಲೋ ಬಜೆಟ್ ಇದು.
ಬರೋ ಏನ್ರ ಇದು ಈ ಮಕ್ಕಳೆಲ್ಲ ಕಂಡ್ರು ನಿನ್ ಮಗಲು ಹತ್ತು ಬಿಡ್ಸೋಣ ಹತ್ತನ ಮೇಲೆ ಓವರ್ಟೇಕ್ ಮಾಡೋಣ ಹೋಗೋಣ ಕನ್ನಡ ಬರುತ್ತಲ್ಲ ನನಗೆ ನಡಿಯೋಣ ಮುಂದೆ ಹೋಗೋಣ ಒಂದ್ ನಿಮಿಷ ಇರಿ ಸರ್, ಒಂದ್ ಸ್ವಲ್ಪ ಕಣ್ಣೀರು ಒರೆಸ್ಕೊಳ್ತೀನಿ. ಎದೆಗೆ ಕೋಟ ಮಾಡೋ ಎಲ್ಲ ಮುಗೀತಲ್ಲ. ನಾವು ಇನ್ನೇನು ಸ್ಪೀಕರ್ ಬಾಕ್ಸ್ ಡಿಜೆ ತಂದಿದ್ದಂತ ಸ್ಪೀಕರ್ ಬಾಕ್ಸ್ ಎಲ್ಲ ರಿಟರ್ನ್ ಕೊಡಕ್ಕೆ ಹೋಗಿದ್ವಿ. ಮತ್ತೆ ಇವಾಗ ರಿಟರ್ನ್ ವಾಪಸ್ ಬರ್ತಾ ಈ ತರ ಕಾಮಿಡಿ ಮಾಡ್ಕೊಂಡು ಜಾಲಿಯಾಗಿ ಬರ್ತಾ ಎದುರುಗಡೆ ಕಾಣಿಸ್ತಾ ಇಲ್ವಾ? ಇಲ್ಲಿಗೆ ನಮ್ಮ ಪ್ರಚಾರ ಮುಗೀತು. ಆದಷ್ಟು ನಾವು ಒಳ್ಳೆ ಫನ್ಗೆ ತಗೊಂಡೋಗಿದ್ದೀವಿ. ಕೆಲವರಂತೂ ತುಂಬಾ ಚೆನ್ನಾಗಿ ರಿಯಾಕ್ಷನ್ ಕೊಟ್ಟಿದ್ರು, ಕೆಲವರಂತೂ ರಿಯಾಕ್ಷನ್ ಕೊಡಕ್ಕಾಗಿಲ್ಲ. ಬಟ್ ಇದು ಚೆನ್ನಾಗಿ ಮಾಡ್ಬೋದಿತ್ತು ವಿಡಿಯೋ. ನಾನು ಒಂದೇ ಕ್ಯಾಮ್ರಾ ನನ್ನ ಫೋನಲ್ಲಿ ಹಿಡಿಯೋದ್ರಿಂದ ಮಾತ್ರ ತೋರ್ಸಕ್ಕಾಯ್ತು. ಇಲ್ಲಾಂದ್ರೆ ಪಬ್ಲಿಕ್ ರಿಯಾಕ್ಷನ್ ಕೂಡ ಚೆನ್ನಾಗಿ ತೋರಿಸ್ತಿದೆ. ಮಸ್ತ್ ಫನ್ ಅಂತೂ ಆಯ್ತು. ಕೆಲವೊಂದು ಜಾಗದಲ್ಲಿ ಕೆಲವರು ರಿಯಾಕ್ಷನ್ ಕೊಟ್ಟೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಅದೊಂದು ರೀತಿಯಲ್ಲಿ ಬೇಜಾರಾಯ್ತು, ಬೇರೆ ಏನಿಲ್ಲ. ಇದು ಮದುವೆ ದಿನ ರಾತ್ರಿ ಊರಿನಲ್ಲಿ ಈ ತರ ಮದುವೆ ಗಂಡನ ಮತ್ತೆ ಮದುವೆಯನ್ನ ಮೆರವಣಿಗೆ ಮಾಡ್ತಾರಂತೆ. ಈ ತರ ಹಾಡುಗಳು ಹಾಕೊಂಡು ಫುಲ್ ಜಾಲಿಯಾಗಿ ಚೆನ್ನಾಗಿ ಮಾಡ್ತಾ ಇದ್ರು. ಅದ್ರಲ್ಲಿ ನಾವಂತೂ ಮಸ್ತ್ ಡ್ಯಾನ್ಸ್ ಆಡ್ಕೊಂಡು ಜಾಲಿನೇ. ನಿನ್ನೆ ಅಂತೂ ನನ್ನ ಜೀವನದಲ್ಲಿ ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ. ಅಣ್ಣನ ಮದುವೆಗೆ ಅಂತ ಡ್ಯಾನ್ಸ್ ಮಾಡ್ತಿದ್ದೆ. ನಿಜವಾಗ್ಲೂ ನನಗೆ ಒಂದು ರೀತಿಯಲ್ಲಿ ಖುಷಿ ಆಯ್ತಿತ್ತು. ಮತ್ತೆ ಇದೇ ಇವತ್ತಿನ ಕೊನೆ ದಿನ ಆಗಿರೋದ್ರಿಂದ ಈ ಟ್ರೈನ್ ಟ್ರ್ಯಾಕ್ ನಲ್ಲಿ ಕಾಯಿನ್ ಇಟ್ಬೇಕು, ಮತ್ತೆ ಅದೇನಾಗುತ್ತೆ ಅನ್ನೋ ಒಂದು ನೋಡೋ ಕುತೂಹಲದಲ್ಲಿ ಈ ಕೆಲಸ ಮಾಡ್ತಿದ್ದೆ. ಕಾಯಿನ್ ಇಟ್ಟು ನೋಡ್ಬೋದು, ಬಟ್ ಬೇರೆ ಏನಾದರೂ ಐರನ್ ಲಾರಿಗಳು ಅದೆಲ್ಲ ಇಡಕ್ಕೆ ಹೋಗ್ಲಿ, ಟ್ರೈನ್ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದೀನಿ. ಈ ಕಾಯಿನ್ ಏನಾಗಿತ್ತು ಅಂತ ನೀವು ತಿಳ್ಕೊಳ್ಳೋಕೆ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದ್ರ ಬಗ್ಗೆ ನೀವೇನಾದರೂ ಅನ್ಕೊಂಡಿದ್ದೀರಾ ಅಥವಾ ಇದಕ್ಕೆ ಮುಂಚೆ ನೀವೇನಾದ್ರು ಈ ಥರ ಟ್ರೈ ಮಾಡಿದ್ದೀರಾ ಅಂತ. ಇದ್ದಂಥ 3 ದಿನಗಳು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮುಖ್ಯವಾಗಿ ಈ ಟ್ರೈನ್ ಜರ್ನಿ ಬಗ್ಗೆ ಮತ್ತು ಟ್ರೈನ್ನಲ್ಲಿರುವಂಥ ಕೆಲವು ರೂಲ್ಸ್ ಬಗ್ಗೆ ಬಹಳ ತಿಳ್ಕೊಂಡೆ. ಇದು ತುಂಬ ಒಳ್ಳೆ ಜರ್ನಿ ಆಗಿತ್ತು. ಇವಾಗ ಬನ್ನಿ ಕಾಯಿನ್ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಒಂದು ಒಳ್ಳೆ ಪ್ಲಾನ್ ಮಾಡ್ತಿದ್ದೀನಿ ಟ್ರೈನಲ್ಲಿ ಜರ್ನಿ ಆಗೋ ಥರ. ಬಟ್ ನೋಡೋಣ ಯಾವ ಪ್ಲೇಸ್ ಆಗುತ್ತೋ ಆ ಪ್ಲೇಸ್ಗೆ ಜರ್ನಿ ಮಾಡಿ ಒಂದು ಒಳ್ಳೆ ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಬುಕ್ಕಿಂಗ್ನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಜನರಲ್ ತುಂಬ ವರ್ಷದಿಂದ ಬರೋಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದ್ದೀನಿ. ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಆದಷ್ಟು ಬುಕ್ಕಿಂಗ್ನಲ್ಲಿ ಮಾಡ್ಕೊಂಡು ಹೋಗಿ ಸ್ಲೀಪರ್ ಆಗಿ ಆ ಥರ. ಕಾಯಿನ್ ಹಿಡಿಟ್ಟಿದ್ದು ₹1 ಕಾಯಿನ್ ಒಂದು ಮತ್ತೆ ₹2 ಕಾಯಿನು. ಬಟ್ ₹1 ಕಾಯಿನ್ ಸಿಕ್ಕೇ ಇಲ್ಲ ಎಷ್ಟು ಹುಡುಕಿದ್ರು. ಈ ₹2 ಕಾಯಿನ್ ಮಾತ್ರ ಸಿಕ್ತು. ಇದು ಮೊಟ್ಟೆ ಶೇಪ್ ನಲ್ಲಿ ಆಗ್ಬಿಟ್ಟಿತ್ತು. ಮೇಲೆ ಅಚ್ಚು ಸ್ವಲ್ಪ ಹೋಗ್ಬಿಟ್ಟಿತ್ತು, ಮತ್ತೆ ಸ್ವಲ್ಪ ಸೈಜ್ ಚೇಂಜ್ ಆಗಿತ್ತು ಭಾಗದಲ್ಲಿ. ಮನೆ ಬಿಟ್ವಿ, ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಯಾರೋ ಒಂದು ದೊಡ್ಡ ವಿಷಯ ಬಿಟ್ಟಾರೆ, ಏನಂತಾರೆ ಯಾವ್ದೋ ಮನೆ ಬಿಟ್ಟು ಯುದ್ಧಕ್ಕೆ ಹೋಗೋ ಥರ ತಾನೆ. ಎಲ್ಲ ಈಗ ಟೈಮ್ 9:15 ಆಗ್ತಿದೆ. ಡೇಟ್ ಈಗ ಎಲ್ಲಿ ಹೋಗ್ತಿರೋದು? ಆದೋನಿಗ ಇದಕ್ಕೆ ಆದೋನಿಗೆ ಫಿಕ್ಸಾ? ಮಂತ್ರಾಲಯ ನಿಮ್ಗೆ 2 ಹಿಡಿಬೇಕಾಗ್ತದೆ, ಬೇಜಾರಾಗುತ್ತೆ. ಆಯ್ತು ಬಿಡ್ರಿ, ಆದೋನಿಗೆ ಹೋಗ್ತಿದ್ದೀವಿ. ಸುಮ್ಮನೆ ಮದುವೆ ಹೇಗೆ ನಡೀತದೆ? ಫುಲ್ ಜಾಮ್ ನೋಡ್ಬೇಕಲ್ಲ, ಎಲ್ಲ ನೋಡಿರ್ತಾರೆ. ಫುಲ್ ಜಾಲಿ ಎಲ್ಲ ಜಾಲಿ. ಇನ್ನೂ ಇಲ್ಲಿ ಡ್ಯಾನ್ಸ್ ಆಡ್ಬೇಕಾರೆಲ್ಲ ಪೊಲೀಸರೆಲ್ಲ ಬಂದಿದ್ರು. ಫುಲ್ಲು ಜಾಲಿನೇ. ನೀವೇನ ಮಾತಾಡ್ಯಾನ? ಇವರು ಅಜಯ್ ಅಂತ
ಇವನ್ ಯಾರು ನಮಗೆ ಇಟ್ಟ? ಎಷ್ಟು ಜನ ಜನ ಮೀಟ್ ಆಗ್ಬೇಕಾಗಿದೆ ನೋಡಿ. ವಾಯ್ಸ್ ಕೇಳ್ಸಲ್ಲ ಮಾತಾಡಿ. ನಾಚಿಕೆ ಪಡ್ತಾ ಇದ್ದಾರೆ. ಹೇಗಿತ್ತು ಮದುವೆ? ಡ್ಯಾನ್ಸ್ ಈಗ ನೆಕ್ಸ್ಟ್ ಅಜಯ್ ಮದುವೆಗೆ ಮತ್ತೆ ಫುಲ್ ಜೋರಾಗಿ ಬರೋ ಡ್ಯಾನ್ಸ್ ಮಾಡೋದು. ಇನ್ನೇನು 6 ತಿಂಗಳು ಅಷ್ಟೇ. ಬೆಂಗಳೂರಿಂದ ತರಬೇಕು ಇದಿದೆ ಶಾಸ್ತ್ರ ಆಗಿತ್ತು ಆಗ್ತಾರಲ್ಲ. 2 ಸಲ ಮದುವೆ ಆಗ್ತಾರೆ, ಒಂದ್ಸಲ ಅಲ್ಲ 2 ಸಲ. ಹೊರಂಗಡ ಎಲ್ಲ ಸುಮ್ಮನೆ ಕಾಮಿಡಿಗೆ ಅಷ್ಟೇ. ಮತ್ತೆ ಅವ್ರ ಪದ್ಧತಿ ಅಂತ 6 ತಿಂಗಳಲ್ಲಿ ಮದುವೆ ಮಾಡೋದು, ಅದು ಯಾರಿಗೆ ಗೊತ್ತು. ಅದೇ ಅದೆಲ್ಲ ಆ ಕಾಲಕ್ಕೆ ಹೋಯ್ತಲ್ಲ. ಅವ್ರ ಅಜ್ಜಿನ ಹೇಳ್ತಿದ್ದು ನನ್ನ ಮುಂದೆ 6 ತಿಂಗಳಲ್ಲಿ ಮದುವೆ ಮಾಡಬೇಕು, ಅದು ಪದ್ಧತಿ ಅಂತ. ಬಸ್ ಸ್ಟಾಪ್ ಹತ್ರ ಬಂದಮೇಲೆ ಕಂಟಿನ್ಯೂ ಮಾಡ್ತೀವಿ ಎಲ್ಲ. ಬಾಯ್ ಹೇಳ್ರಿ, ಬಾಯ್. ಹತ್ರ ಅರ್ಧ ಗಂಟೆ 1 ಅವರ್ ಮುಂಚೆ ಬಂದು ಕಾಯ್ತಾ ಇದ್ದೀವಿ ಟ್ರೈನ್ಗೋಸ್ಕರ. ಸೊ ಅವರು ನಿದ್ದೆನೇ ಮಾಡಿಬಿಟ್ಟವ್ರು ನೋಡಿ. ಅಣ್ಣ ಫೋನ್ ನೋಡ್ತಾವನೆ, ಈ ಅಣ್ಣ ಹಾಡು ಕೇಳ್ತಾವನು. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತಂದರೆ ಆದೋನಿನಲ್ಲಿದ್ದೀವಿ. ಟ್ರೈನ್ ಬಂದಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನಿದ್ದೆ ಬರ್ತೈತದು. A few moments later. ಹೇಳಾಜಿ ಇದ್ರ ಬಗ್ಗೆ, ಟೀ ಬಗ್ಗೆ. ಚೆನ್ನಾಗಿದೆ, ಬಟ್ ವಿಚಿತ್ರವಾಗಿದೆ. ಅಣ್ಣ ಅದೇ ಅವ್ರ ಕೆಲಸ ಅಣ್ಣ. ಹಾಲು ಕೊಟ್ಬಿಟ್ಟು ಇದು ಏನಿದು ಏನಂತಾರೆ ಇದನ್ನ ಡಿಪ್ ಮಾಡಿ ಮಾಡಿದ್ರೆ ಟೀ ಬಂದ್ಬಿಡುತ್ತೆ. ರೈಲ್ವೆ ಟ್ರ್ಯಾಕ್ ರೆಡಿ ಮಾಡ್ತವ್ರು ಅನ್ಸುತ್ತೆ. ಇದು ಮ್ಯಾಗಿ, ಇದು ಬ್ರೆಡ್ ಆಮ್ಲೆಟ್ ತೋರಿಸೋ. ಬ್ರೆಡ್ ಆಮ್ಲೆಟ್. ಮ್ಯಾಗಿ ಏನೋ ಅಷ್ಟು 50 ರೂಪಾಯಿ ಒಂದೊಂದು ಪ್ಲೇಟು, ಅಷ್ಟು ವರ್ತಿಲ್ಲ. ಹೊಟ್ಟೆ ತುಂಬ ನಾವು ಎಗ್ ರೈಸು ಬಿರಿಯಾನಿ ಎಲ್ಲ ತಿನ್ನೋರು. ಹೆಂಗಿದೆ ಅಜಯ್? ಗಾಯ್ಸ್, ಇದು ಟನಲ್ ಇವಾಗ ಬರ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೋಡ್ತಾ ಇದ್ದೀವಿ ಟನಲ್. ಒಂದು 20-30 ಹೋಗ್ತಿದ್ದಾನೆ, ಒಂದು 50-60 ಹೋಗೋದು. ಏನಿಲ್ಲ ಖಾಲಿ ಪಲಾವ್.
ಅದಾದ್ರೆ ಸೀಟ್ ಬಿಟ್ಬಿಟ್ಟು ಬಂದ್ಬಿಟ್ಟು ಯಾರು ಇಟ್ಕೊ ಬರ್ತಾರಂತ ಭಯ, ಇಲ್ಲಿ ಯಾರು ಇಟ್ಕೊಳ್ಳಲ್ವಲ್ಲ. ಮರಪುರಾಣಿ ಮೃದು ಭಾವನೆ ಕಿಲ ಕಿಲ ನೀ ನವ್ವು ತಳುಕುಲೆ 600 ಅಂತ ಒಂದು ತೆಲುಗುನಲ್ಲಿ ಮೂವಿ ಇದೆ, ಅವ್ರು ನೋಡಿ ಇವರೇ ಆ್ಯಕ್ಟಿಂಗ್ ಮಾಡಿರೋದು ಅದರಲ್ಲಿ. ಯಾರು ನಾನು ಅವಳು ಇದೊಂದು ಅಜಯ್, ಎಷ್ಟು ಜನ ಅಜಯ್ ಇಂದಿರಿ ಬೇರೆ. ಅಕ್ರಮ ಸಂಬಂಧ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ನಿಂದ ಅಜಯ್? ಅದೇ ಇದೇ ಥರ ನಮ್ಮ ಗ್ರೂಪಲ್ಲ ಅವನೇ ಇದೇ ಥರ ಮಾತಾಡ್ತಿದ್ವಿ. ನೀನು ಅವ್ರ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತಂದರೆ ಅಕ್ರಮ ಸಂಬಂಧ ಮಾಡ್ತಾರೆ. A few minutes later. ಇವಾಗ ನಾವು ಮೆಟ್ರೋ ಸ್ಟೇಷನ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಮಯ ಈಗ ಬಂದು 9 ಗಂಟೆ ಆಗ್ತೈತೆ. 9 ಗಂಟೆ ಹಿಂಗೆ ಸ್ಟ್ರೈಟ್ ನಡ್ಕೊಂಡು ಹೋಗ್ತಾ ಇದ್ವಿ. ಹಂಗೆ ಕಾಣ್ತಾ ಇತ್ತು ಅಷ್ಟೇ. ನಾವು ಅಲ್ಲಿಂದ ಹಿಂಗೆ ನಡ್ಕೊಂಡು ಬರ್ತೀವಾ, ಇದು ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ ಮ್ಯಾಪಲ್ಲಿ ತೋರಿಸಿ ನೋಡೋಣ. ಅಲ್ಲಿ ಹೆಂಗಿತ್ತು ಟ್ರೈನ್ ಪ್ರಯಾಣ? ಆಗಿತ್ತು. ಇವಾಗ ಮೆಟ್ರೋ ಅದ್ರಕ್ಕೆ ಹೋಗಿ ಅದಕ್ಕೆ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಮತ್ತೆ ಯಾಕೆ ರಿಟರ್ನ್ ಆಗ್ತಿದ್ದೀವಿ ನಾವು? ಯಾಕಂದರೆ ಇಲ್ಲಿ ಕೆಂಪೇಗೌಡ ಮೆಟ್ರೋ ಸ್ಟೇಷನಲ್ಲಿ 2 ಕೆಂಪೇಗೌಡ ಇದೆ. ಒಂದು KSR ಅಂತೆ, ಕೆಂಪೇಗೌಡ ನಾಡಪ್ರಭು ಅಂತೆ. ನಾವು ಇಲ್ಲಿ ಹೋಗ್ಬಿಟ್ಟಿದ್ದು KSR. ಬಟ್ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ದು ಕೆಂಪೇಗೌಡ. ಸೊ ಅದರಿಂದ ಪ್ರವೇಶ ನಿಲ್ದಾಣ ತಪ್ಪಾಗಿದೆ ಅಂತ ಹೇಳಿದ್ರು. ಅದರಿಂದ ಮತ್ತೆ ಮೆಟ್ರೋ ಸ್ಟೇಷನಿಂದ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ. ಇದಾರಿಗೆ ಮತ್ತೆ ವಾಪಸ್ ಹೋಗ್ತಾ ಇದ್ವಿ. ಒಂದು ತಪ್ಪು KSR ಅಂತ ಆಗ್ಬಿಟ್ಟಿದ್ರೆ ಆಗಿರೋದು. ಏನು ಮಾಡೋಕ್ಕಾಗಲ್ಲ, ಹಂಗೆ ಹೋಗ್ತಾ ಊಟ ಮಾಡಿಕೊಂಡು. ಈಗ ವಿಡಿಯೋನೆಲ್ಲ ನೀವು ತುಂಬ ನೋಡಿರ್ತೀರ, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನಲ್ಲಿ ಮುಖ್ಯವಾಗಿ ಒಂದು ವಿಷಯನ ಹೇಳೋದು ಮರ್ತೋಗ್ಬಿಟ್ಟು. ಏನು ಅಂತಂತಂದರೆ, ಹೇಳೋದು ಮರ್ತೋಗಿದ್ದೆ ಅನ್ನೋಕ್ಕಿಂತ ಹೇಳೋದಕ್ಕೆ ಅದು ಹೇಳಿ ಮತ್ತೆ ಮೂಡ್ ಸ್ಪಾಯ್ಲ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆ ವಿಡಿಯೋನಲ್ಲಿ ಹೇಳಿಲ್ಲ. ಸೊ ಇದೇ ಲಾಸ್ಟ್ ಪಾರ್ಟ್ ಆಗಿರೋದ್ರಿಂದ ಇಲ್ಲಿಗೆ ಈ ವಿಡಿಯೋನ ಹೇಳಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಏನಾಯಿತು ಅಂತಂತಂದರೆ, ನಮ್ಮ ಜನರಲ್ ಟಿಕೆಟ್ ಆದೋನಿಯಿಂದ ಮತ್ತು ಬೆಂಗಳೂರಿಗೆ ಹತ್ರ 260 ರುಪೀಸ್ ಆಯಿತು. ಅದಕ್ಕೆ ಮುಂಚೆ ಬುಕ್ಕಿಂಗ್ನಲ್ಲಿ 800 ರುಪೀಸು ನನಗೆ ಮತ್ತು ನಮ್ಮ ತಮ್ಮಂಗೆ ಅಜಯ್ ಮಾಡಿಬಿಟ್ಟಿದ್ದ. ಬಂದ್ಬಿಟ್ಟು ಜನರಲ್ಲು ಮತ್ತು ಬುಕ್ಕಿಂಗು 2 ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಕುತ್ಕೊಬೋಣ ಅಂತ ಹೇಳ್ಬಿಟ್ಟು ಸ್ಲೀಪರ್ ಕೋಚಲ್ಲೇ ನುಗ್ಬಿಟ್ಟಿದ್ವಿ. ಅಲ್ಲಿ ಅಜಯ್ ಮತ್ತು ನಮ್ಮ ತಮ್ಮ ಮಲ್ಕೊಂಡಿದ್ರು, ಮತ್ತು ನಾನು ಮತ್ತು ಅಜಯನ್ನ ಅಂತಿದ್ರಲ್ಲ ಅವರಿಬ್ರು ನಾವು ಬೇರೆ ಸೀಟ್ನಲ್ಲಿದ್ವಿ. ಚೆಕಿಂಗ್ ಅವ್ರು ಬಂದರು. ಚೆಕಿಂಗ್ ಅವ್ರು ಬಂದ್ಬಿಟ್ಟು ಇವರಿಗೆ ಹತ್ರ 400 ರೂಪಾಯಿ ಪೆನಾಲ್ಟಿ ಹಾಕಿದ್ರು. 400 ರೂಪಾಯಿ ಟೋಟಲ್ ಅಂದರೆ ಹತ್ರ ನಾವು 1400 ರೂಪಾಯಿ ಕೊಟ್ಟು ಮತ್ತೆ ವಾಪಸ್ಸು ಬೆಂಗಳೂರು ಬರೋ ಥರ ಆಗಿತ್ತು. ಬಟ್ ಒಂದು ಕಡೆಯಿಂದ ನೋಡ್ಕೊಂಡ್ರೆ ಫೈನ್ ಆಗ್ಬಿಟ್ಟಿದ್ದೀವಿ, ಒಂಥರ ಲಾಸ್ ಅಂತ ಅನ್ಸುತ್ತೆ. ಬಟ್ ಇನ್ನೊಂದು ಕಡೆಯಿಂದ ಬುಕ್ಕಿಂಗ್ ಮಾಡಿದರೆ ಹತ್ರ 1600 ಆಗಿರೋದು. ಇಲ್ಲಿ ನಮಗೆ 200 ರೂಪಾಯಿ ಪ್ರಾಫಿಟ್ ಅಂತ ಅನ್ಕೊಳ್ಳೋದ, ಇಲ್ಲ 400 ರೂಪಾಯಿ ಪೆನಾಲ್ಟಿ ಕಟ್ಟಿ ನಮಗೆ ಲಾಸ್ ಅಂತ ಅನ್ಕೊಳ್ಳೋದ, ಹೇಗೆ ಅನ್ಕೊಳ್ಳೋದೆ ಅಂತ ಅರ್ಥ ಆಗಿಲ್ಲ. ಬಟ್ ಜರ್ನಿ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನನಗಂತೂ ರೈಲ್ವೇಸ್ನಲ್ಲಿ ಒಂದು ಚೂರು ಐಡಿಯಾ ಇರಲಿಲ್ಲ. ಈ ಜರ್ನಿನಲ್ಲಿ ನಿಜವಾಗ್ಲೂ ನನಗೆ ಒಂದು ಒಳ್ಳೆ ಐಡಿಯಾ ಬಂತು. ಏನು ಟ್ರಾವೆಲ್ ಮಾಡ್ಬೇಕಂದ್ರೂ ನಿಜವಾಗ್ಲೂ ಹೇಳ್ತೀನಿ, ಸ್ಲೀಪರ್ ಕೋಚ್ ಆಗಲಿ ಅಥವಾ ಟ್ರೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಮಸ್ತು. ನಮಗೆ ಯಾವಾಗಿಂದನೂ ಜನರಲ್ ಕರ್ಕೊಂಡೋಗಿ ತುಂಬ ಟ್ರಾವೆಲ್ ಮಾಡಿದ್ದು ಕಮ್ಮಿ. ಬಟ್ ಕರ್ಕೊಂಡೋದಾಗೆಲ್ಲ ಜನರಲ್ಲಾಗಿ ಕರ್ಕೊಂಡೋಗಿರೋದ್ರಿಂದ ನನಗೆ ಟ್ರೈನ್ ಜರ್ನಿ ಅಂದರೆ ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ. ಬಟ್ ಯಾವಾಗ ಈ ಸ್ಲೀಪರ್ ಕೋಚ್ ಬಂದು ನಿಜವಾಗ್ಲೂ ನನಗೆ ಸಖತ್ ಇಷ್ಟ ಆಯಿತು ಟ್ರೈನ್ ಜರ್ನಿ. ಯಾಕಂತಂದರೆ ಜನಗಳು ಜಾಸ್ತಿ ನುಗ್ಗಾಡೋದಿಲ್ಲ, ಫ್ರೀಯಾಗಿ ನಮಗೆ ಅಂತ ಒಂದು ಸೀಟ್ ಸಿಕ್ಕಿರುತ್ತೆ. ನಾವೇನು ಬೇಕಾದ್ರೂ ಮಾಡ್ಕೋಬೋದು, ಮಲ್ಕೋಬೋದು, ನಿಂತ್ಕೋಬೋದು, ಈಚೆ ನೋಡ್ಕೊಂಡು ಆರಾಮಾಗಿ ಜಾಲಿಯಾಗಿರ್ಬೋದು. ಸೊ ಈ ಥರ ಇರೋದ್ರಿಂದ ನನಗೆ ಭಾಳ ಅಂದರೆ ಬಹಳ ಇಷ್ಟ ಆಗೋಯ್ತು ಸ್ಲೀಪರ್ ಕೋಚು. ನೆಕ್ಸ್ಟ್ ಎಲ್ಲಾದರೂ ನಾವು ಪ್ಲಾನ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲಾನಲ್ಲಿ ಇಟ್ಟಿದ್ದೀನಿ. ನೋಡೋಣ ಹೇಗಾಗುತ್ತೋ ಹಾಗೆ. ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಎಲ್ಲ ಇರ್ತಿದ್ನಲ್ಲ, ಅದು ನಾನು ಆಡಿದ್ದೆ, ನಮ್ಮ ತಮ್ಮ 4 ಜನ ಎಲ್ಲರೂ ಆಡಿದ್ವಿ. ಬಟ್ ಅಲ್ಲಿ ವಿಡಿಯೋ ಹಿಡಿಯೋಕ್ಕಾಗಿಲ್ಲ. ನಾನೇ ಆಡ್ಕೊಂಡು ನಾನೇ ವಿಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿತ್ತು. ಸೊ ವಿಡಿಯೋ ನಮ್ಗೆ ಫುಟೇಜ್ ಇರಲಿಲ್ಲ, ಅದರಿಂದ ಫುಟೇಜ್ ಹಾಕೋಕ್ಕಾಗಿಲ್ಲ. ಸೊ ಅದೊಂದು ಮ್ಯಾರೇಜ್ ಅಂತೂ ನಿಜವಾಗ್ಲೂ ಯಾವತ್ತೂ ಮರೀದಿರೋ ಹಂಗೆ ಸಖತ್ ಚೆನ್ನಾಗಿತ್ತು. ಇಷ್ಟು ಹೇಳ್ಬೇಕಾಗಿತ್ತು, ಈ ವಿಷಯನ ಹೇಳಾಯಿತು. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ. ಯಾಕೆ ಒಳ್ಳೆ ವಿಡಿಯೋಗಳು ಬಿಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಸಿ ಯು. ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ. ಬಾಯ್.